heart open for you. ತುಂಬಾ ಮೀನಿಂಗ್ಫುಲ್ ಆಗಿತ್ತು. ಸೊ ಈಗ ಪತ್ರಿಕಾಗೋಷ್ಠಿಯನ್ನು ಶುರು ಮಾಡೋ ಸಮಯ. ಕತೆ, ಚಿತ್ರಕಥೆ, ಸಾಹಿತ್ಯ, ಸಂಗೀತ ಹಾಗೂ ನಿರ್ದೇಶನದ ಹೊರೆಯನ್ನು ಹೊತ್ಕೊಂಡಿರ್ತಕ್ಕಂಥ ನಮ್ಮ ಮಹೇಶ್ ಬಾಬು ಸರ್ ಅವರು ವೇದಿಕೆಗೆ ಬರಬೇಕು. ಹಾಗೆ ಚೀಫ್ ಗೆಸ್ಟ್ ಆಗಿರ್ತಕ್ಕಂಥ ವಿಕ್ಟರಿ ವಾಸು ಸರ್, ಹಾಡುಗೋಡಿ ಶ್ರೀನಿವಾಸ್ ಸರ್, ಸಿರಿ ಚಿಕ್ಕಣ್ಣ ಸರ್, ಡೈರೆಕ್ಟರ್ ಶ್ರೀನಿಧಿ ಸರ್ ಹಾಗೂ ನಮ್ಮ ಪ್ರಾಪ್ತಿ ಚಿತ್ರದ ನಾಯಕರಾಗಿರ್ತಕ್ಕಂಥ ಜಯಸೂರ್ಯ ಅವರು ಚಿಕ್ಕ ಚಿಕ್ಕ ಪಾತ್ರಗಳನ್ನ ಮಾಡಿಕೊಂಡು ಹಾಗೆ ವಿಲನ್ ಆಗಿ ಕೂಡ ಅವರು ಆಕ್ಟ್ ಮಾಡಿದ್ದಾರೆ. ಈ ಮೂವಿನಲ್ಲಿ ಹೀರೋ ಆಗಿ ಆಕ್ಟ್ ಮಾಡಿದ್ದಾರೆ. ಸೊ ಅವರು ಕೂಡ ವೇದಿಕೆಗೆ ಬಂದಿದ್ದಾರೆ. ಹಾಗೆ ಮಂಜುಳಾ ಗುರುರಾಜ್ ಎಲ್ರಿಗೂ ಗೊತ್ತು, ಫೇಮಸ್ ಸಿಂಗರ್, ಅವರ ಸೊಸೆಯಾದಂತಹ ಹಾಗೆ ಅವರು ಅವಾರ್ಡ್ ಕೂಡ ತಗೊಂಡಿದ್ದಾರೆ ಪ್ರೊಫೆಷನಲ್ ಭರತನಾಟ್ಯಂ ಅಲ್ಲಿ. ಸೊ ಗೌರಿ ಸಾಗರ್ ಅವರು ವೇದಿಕೆಗೆ ಬರಬೇಕು. ಹಾಗೂ ನಿಖಿತಾ ಗೌಡ ಅವ್ರದ್ದು ಇದು ಸೆಕೆಂಡ್ ಮೂವಿ ಹೀರೋಯಿನ್ ಆಗಿ ಮಾಡ್ತಾ ಇರೋದು. ಸೊ ದಯವಿಟ್ಟು ವೇದಿಕೆಗೆ ಬರಬೇಕು. ಕಮಲ್ ಕುಮಾರ್ ಸರ್ ಹಿಂದಿ ಮತ್ತು ಕನ್ನಡದಲ್ಲಿ ಆಕ್ಟ್ ಮಾಡಿದ್ದಾರೆ ಅವರು. ಸೊ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲ ಗಣ್ಯ ವ್ಯಕ್ತಿಗಳು ಹಾಗೂ ಈ ಸಿನಿಮಾದ ಡೈರೆಕ್ಟರ್ ಮತ್ತೆ ಚೀಫ್ ಗೆಸ್ಟ್, ಹೀರೋಯಿನ್ ಎಲ್ಲರೂ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಸೊ ಇವಾಗ ಮೊದಲನೇ ಬಾರಿಗೆ ನಮ್ಮ ಚೀಫ್ ಗೆಸ್ಟ್ ಆಗಿರ್ತಕ್ಕಂಥ ಓಂ ಸಾಯಿ ಪ್ರಕಾಶ್ ಸರ್ ಅವರು 2 ಮಾತುಗಳನ್ನ ಆಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಸಿಶಿ ಕ್ರಿಯೇಷನ್ಸ್ ಪ್ರಾಪ್ತಿ. ತುಂಬಾ ಖುಷಿ ಆಗುತ್ತೆ ಒಬ್ಬ ವ್ಯಕ್ತಿ ನಿರ್ದೇಶನ ಆಗ್ಬೋದು, ಕಥೆ, ಚಿತ್ರಕಥೆ, ಸಂಭಾಷಣೆ, ಸಂಗೀತ, ಹಾಡುಗಳು. ಮಹೇಶ್ ಬಾಬು ಅವರು ಆಲ್ರೌಂಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. 3 ಹಾಡುಗಳನ್ನು ನೋಡಿದ ಮೇಲೆ ಎಸ್ ವೆರಿ ಗುಡ್ ಟ್ಯಾಲೆಂಟ್, ಮ್ಯೂಸಿಕ್ ನಲ್ಲಿ ಒಳ್ಳೆ ಪ್ರಾವೀಣ್ಯತೆ ಇದೆ ಅಂತ ಅನ್ಕೋಬಹುದು. ಹಾಡುಗಳು ಚೆನ್ನಾಗಿದೆ. ಟೀಸರ್ ನೋಡುವಾಗ ಏನೋ ಇದೆ, ಫಸ್ಟ್ ಬರಮಾಡ್ಕೊಳ್ಳುವಾಗ ಒಂದು ಥ್ರಿಲ್ಲರ್ ಫೀಲಿಂಗ್ ನಲ್ಲಿ ಮಾಡಿದ್ದೀನಿ ಸರ್ ಅಂತ ಹೇಳಿದ್ದಾರೆ. ಅದು ಟೀಸರ್ ನಲ್ಲಿ ಕಾಣ್ತಾ ಇದೆ. ಬೆಸ್ಟ್ ಆಫ್ ಲಕ್ ಟು ಪ್ರಾಪ್ತಿ. ತಮಿಳ್ನಾಡಲ್ಲಿದ್ದಂಥ ಮಹೇಶ್ ಬಾಬು ಅವರು ಕರ್ನಾಟಕ ಬಂದು ಕನ್ನಡದಲ್ಲಿ ಸಿನಿಮಾ ಮಾಡೋದು ತುಂಬ ಖುಷಿ ಆಗತ್ತೆ. ಯಾಕಂದರೆ ಇಲ್ಲಿ ಹುಟ್ಟಿದ್ರು ಇಲ್ಲಿ ಬಂದು ಕನ್ನಡದಲ್ಲಿ ಸಿನಿಮಾ ಮಾಡೋದು ನಮ್ಮ ಕನ್ನಡ ನಾಡಿಗೆ ಹೆಮ್ಮೆ ಅಂತ ಹೇಳ್ತಾರೆ ಇಷ್ಟಪಡ್ತೀನಿ. ಕನ್ನಡ ಇವಾಗ ಪ್ಯಾನ್ ಇಂಡಿಯಾನಲ್ಲಿ ಗ್ಲೋಬಲ್ಲಿ ನಾವು ಸಕ್ಸಸ್ ಆಗಿದ್ದೀವಿ. ಒಂದು ಕಾಲದಲ್ಲಿ ಕೇವಲ ಕರ್ನಾಟಕದಲ್ಲಿ ಮಾತ್ರ ನಾವು ಸಕ್ಸಸ್ ಆಗಿದ್ದೀವಿ. ಇವಾಗ ನಮ್ಮ ಕಲಾವಿದರು, ನಿರ್ದೇಶಕರು, ನಿರ್ಮಾಪಕರು ಪ್ಯಾನ್ ಇಂಡಿಯಾ ಮೂವೀಸ್ ಮಾಡ್ತಾ ಇದ್ದಾರೆ, ಸಕ್ಸಸ್ ಆಗಿದ್ದಾರೆ. ಅದರಿಂದ ನಿರ್ಮಾಪಕರು ಯಾವ ಭಾಷೆಯವರು ಅನ್ನೋದಕ್ಕಿಂತ ಯಾವ ಭಾಷೆಯಲ್ಲಿ ಸಿನಿಮಾ ಮಾಡ್ತಾರೋ ಅದೇ ನಮಗೂ ಹೆಮ್ಮೆ. ಪ್ರಾಪ್ತಿ, ನಮಗೇನು ಪ್ರಾಪ್ತಿ ಇರುತ್ತೋ ಭಗವಂತ ಕೊಡ್ತಾನೆ. ನಾವು ಎಷ್ಟು ಕಷ್ಟ ಪಡ್ತೀವಿ ಆ ಕಷ್ಟಕ್ಕೆ ತಕ್ಕ ಫಲ ಭಗವಂತ ನಮಗೆ ಕೊಡ್ತಾನೆ. ಅದನ್ನೇ ಪ್ರಾಪ್ತಿ ಅಂತೀವಿ. ಈ ಸಿನಿಮಾನಲ್ಲಿ ಹೀರೋ ಆಗಬಹುದು, ಮುಖ್ಯ ಕಲಾವಿದರು. ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ ಪ್ರಾಪ್ತಿ ಆಗತ್ತೆ, ಒಳ್ಳೇದು ಮಾಡಿದ್ರೆ ಒಳ್ಳೇದ ಪ್ರಾಪ್ತಿ ಆಗತ್ತೆ. ನಾವು ಏನ್ ಮಾಡ್ತೀವೋ ಅದೇ ನಾವು ಫಲ ಸಿಕ್ಕತ್ತೆ. ಬೇವಿನ ಗಿಡ ಇಟ್ಟು ಮಾವಿನಕಾಯಿ ಆಸೆ ಪಡಬಾರದು. ಅದೇ ರೀತಿ ನಾವು ಒಳ್ಳೇದ ಮಾಡಿ ಒಳ್ಳೇದನ್ನ ಆಸೆ ಪಟ್ರೆ ಭಗವಂತ ತಪ್ಪದೇ ಪ್ರಾಪ್ತಿ ಮಾಡ್ತಾರೆ. ಮಹೇಶ್ ಬಾಬು ಅವರು ಒಳ್ಳೆ ಕಥಾ ಆರಿಸ್ಕೊಂಡಿದ್ದಾರೆ. ಟೀಸರ್ ನೋಡುವಾಗ ನನಗನ್ನಿಸ್ತು ಸಮಥಿಂಗ್ ಈಸ್ ದೇರ್. ನಮ್ಮ ಕಾಲದಲ್ಲಿ ಕಥೆಗೂ ತುಂಬಾ ಪ್ರಾಮುಖ್ಯತೆ ಇತ್ತು. ಇವಾಗ ಕಥಾ ಅನ್ನೋದು ಮರೆತು ಬಿಟ್ಟು ಕಂಟೆಂಟ್ಗೋಸ್ಕರ ಕಂಟೆಂಟ್ ನಲ್ಲಿ ಸಿನಿಮಾ ಮಾಡ್ತಾ ಇದ್ದಾರೆ, ಸಕ್ಸಸ್ಸು ಮಾಡ್ತಾ ಇದ್ದಾರೆ. ಕಾಲಕ್ಕೆ ತಕ್ಕಂತ ಹೇಳ್ತಾರಲ್ವಾ, ಅದೇ ರೀತಿ ಈ ಕಾಲದಲ್ಲಿ ಕಂಟೆಂಟ್ನೇ ನಂಬಿಕೊಂಡು ಸಿನಿಮಾ ಮಾಡುವಂತ ಅಭ್ಯಾಸ ಶುರು ಆಯಿತು, ಸಕ್ಸಸ್ಸು ಆಗ್ತಾ ಇದೆ. ಮಹೇಶ್ ಬಾಬು ಅವ್ರು ಮಾಡ್ಕೊಂಡಿದ್ದಂಥ ಕಂಟೆಂಟ್ ಚೆನ್ನಾಗಿದ್ರೆ ನಿಮ್ಗೆ ಒಳ್ಳೆ ಪ್ರಾಪ್ತಿ ಆಗತ್ತೆ, ಸಕ್ಸಸ್ ಆಗತ್ತಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಇನ್ನು ನಮ್ಮ ಚಿಕ್ಕನ್ನವರು ಸಿರಿ ಮ್ಯೂಸಿಕ್, ಹಳಬರು, ಹೊಸಬರು, ಚಿಕ್ಕವರು, ದೊಡ್ಡವರು ಅನ್ನೋದೇನಿಲ್ಲ, ತುಂಬಾ ಎಂಕರೇಜ್ ಮಾಡ್ತಾ ಇದ್ದಾರೆ ಮ್ಯೂಸಿಕ್ ವರ್ಲ್ಡ್ ನಲ್ಲಿ ಚಿಕ್ಕನ್ನವರು. ತುಂಬಾ ಥ್ಯಾಂಕ್ಸ್ ಚಿಕ್ಕನ್ನ. ಯಾಕಂದ್ರೆ ಎಲ್ಲರೂ ಆಕಾಶ ಮುಟ್ಟಕ್ಕಾಗಲ್ಲ. ದೊಡ್ಡವರು ಇದ್ದಾರೆ, ಅವ್ರು ಎಂಕರೇಜ್ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ನೀವು ಮಾತ್ರ ಹೊಸಬರಿಗೆ, ಸಣ್ಣವರು, ದೊಡ್ಡವರು ಎಲ್ಲರಿಗೂ ನೀವು ಆಡಿಯೋ ತಗೊಂಡು ಎಂಕರೇಜ್ ಮಾಡ್ತಾ ಇದ್ದೀರಾ. ಅದರಿಂದ ಸಿರಿ ಮ್ಯೂಸಿಕ್ ಇನ್ನೂ ಮೇಲೆ ಇರ್ಬೇಕಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಆಡುಗುಡಿ ಶ್ರೀನು ಒಂದು ರೀತಿ ನನ್ನ ಶಿಷ್ಯ ಅಂತ ಹೇಳಕ್ಕೆ ನನಗೆ ಗರ್ವ. ಫ್ರೆಂಡ್ಶಿಪ್ ತುಂಬಾ ಬೆಲೆ ಕೊಡ್ತಾನೆ ನಮ್ಮ ಸೀನು.
ಆ ಫ್ರೆಂಡ್ಶಿಪ್ನಿಂದಾನೇ ಇವತ್ತು ಈ ಪ್ರಾರ್ಥಿ ಚಿತ್ರಕ್ಕೆ ನಾನು ಬರೋದಕ್ಕೆ ಅವಕಾಶ ಇತ್ತು. ಸೀನು ಅಂತ ಸ್ನೇಹಿತರು ಶಿಷ್ಯರಿದ್ರೆ ಗುರುಗಳಿಗೆ ತುಂಬಾ ಹೆಸರು ಬರುತ್ತೆ. ನನ್ನ ಜೀವನದಲ್ಲಿ 36 ವರ್ಷ ಕರ್ನಾಟಕದಲ್ಲಿ ಚಲನಚಿತ್ರರಂಗದಲ್ಲಿ ಯಾರು ಜ್ವರ ಬಂದ್ರು ಏನೇ ಕಾಯಿಲೆ ಬಂದ್ರು ಫಸ್ಟ್ ನಾನು ಫೋನ್ ಮಾಡಿದೆ ಆಡ್ಗುಡಿ ಶ್ರೀನಿವಾಸ್ ಅವರು. ಅವಾಗ ಬೋರಿಂಗ್ ಹಾಸ್ಪಿಟಲ್ ಇದ್ರು. ಕಲಾವಿದರಾಗ್ಬೋದು, ತಾಂತ್ರಿಕರು ಯಾರೇ ಇದ್ರು ಸೀನು ಇಂಥವ್ರು ಕಲಿಸ್ತಾ ಇದ್ದೀನಿ ನೋಡ್ಕೊಪ್ಪ ಅಂದ ತಕ್ಷಣ ಅವರು ತುಂಬಾ ಪ್ರೀತಿಯಿಂದ ವಾಸಿಯಾಗೋರಿಗಿದ್ದು ಸಹಾಯ ಮಾಡಿ ಸರಿ ಮಾಡಿ ಮನೆ ಕಳಿಸೋರು. ಅದಕ್ಕೆ ಸೀನು ಅಂದ್ರೆ ನನಗೆ ತುಂಬಾ ಇಷ್ಟ. ಸೀನು ಫೋನ್ ಮಾಡಿದ ತಕ್ಷಣ ನಾನು ಬರ್ತೀನಿ ಸೀನು. ಮಹೇಶ್ ಬಾಬು ಪರಿಚಯ ಇಲ್ಲವ್ರು ನೀನು ಪರಿಚಯ ಇದೆಯಲ್ವಾ, ನೀನು ಪರಿಚಯ ಮಾಡಿದ ಮೇಲೆ ಅವರು ಒಳ್ಳೆಯವರಾಗಿರ್ತಾರೆ, ಬರಲೇಬೇಕಂತ ನಾನು ಬಂದಿದ್ದೀನಿ. ಬಂದ ಮೇಲೆ ಖುಷಿ ಆಯ್ತು, ಯಾಕಂದ್ರೆ ನನ್ನ ಕುಟುಂಬ ಎಲ್ಲ ಇಲ್ಲೇ ಇದೆ. ಇಷ್ಟು ವರ್ಷದಿಂದ ನಾನು ಯಾವ ರೀತಿ ಬೆಳೆಸಿದ್ರು ಅದೇ ರೀತಿ ಹೊಸಬರು ಯಾರೇ ಬಂದ್ರು ನೀವು ಅವ್ರಿಗೆ ಸ್ವಾಗತಿಸಬೇಕು. ಯಾಕಂದ್ರೆ ಅವ್ರು ನಂಬೋದೇ ಮೀಡಿಯಾನ. ನೀವಿಲ್ಲದೆ ನಮ್ಮ ಮುಖ ನೋಡೋರು ಯಾರು ಇರಲ್ಲ. ನಮ್ಮ ಮುಖ ತೋರಿಸೋದು, ನಮ್ಮ ಟ್ಯಾಲೆಂಟ್ ತೋರಿಸೋದು ತಾವೇ. ಫಸ್ಟ್ ಕ್ರಿಟಿಕ್ಸ್ ನೀವೇ, ಫಸ್ಟ್ ಸಪೋರ್ಟರ್ಸ್ ತಾವೇ. ನಿಮ್ಮಿಂದನೇ ನಾವು ಮೇಲೆ ಬರೋದು. ಅದರಿಂದ ಮಹೇಶ್ ಬಾಬು ಅವ್ರ ಪರವಾಗಿ ನಾನು ನಿಮ್ಮನ್ನೆಲ್ಲ ಬೇಡ್ಕೊತೀನಿ, ತಪ್ಪದೇ ಪ್ರಾರ್ಥಿ ಚಿತ್ರದ ನಿರ್ದೇಶಕರಾಗ್ಬೋದು, ಕಲಾವಿದರಾಗ್ಬೋದು, ನಿರ್ಮಾಪಕರಾಗ್ಬೋದು, ಎಲ್ಲರಿಗೂ ನೀವು ಸಹಕಾರ ಕೊಟ್ಟು ಅವರು ಸಪೋರ್ಟ್ ಮಾಡ್ಬೇಕಂತ ಕೇಳ್ಕೊತೀನಿ ನಾನು. ಇನ್ನು ನಮ್ಮ ವಾಸು ಒಳ್ಳೆ ಕಲಾವಿದರು. ಒಂದು ಕಾಲದಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ ಇದ್ರು, ಈಗಿದ್ರಿ, ಆದ್ರೂ ಕಲಾವಿದರಾಗಿ ಮುಂದುವರಿಸ್ತಾ ಇದೆಯಾ. ಬೆಸ್ಟ್ ಆಫ್ ಲಕ್. ಒಂದು ರೀತಿ ಆರ್ಟಿಸ್ಟ್ ಅಂದ್ರೆ ಒಂದು ರೀತಿ ಸುಖ ಇರುತ್ತೆ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಸುಖ ಇರಲ್ಲ. ಸರ್ ಶಾರ್ಟ್ ರೆಡಿ ಸರ್ ಅಂತ ಕರೀತ ತಕ್ಷಣ ಆ ಕಾಲದ ನಾವು ಮರದ ಕೆಳಗಡೆನೋ ಎಲ್ಲೋ ದೂರದಲ್ಲಿ ಬಿಸಿಲಲ್ಲಿ ಕೂತ್ಕೊಂಡಿರ್ತೀವಿ. ಆರ್ಟಿಸ್ಟು ಸಹ ಇವಾಗ ಎಲ್ರಿಗೂ ಕ್ಯಾರ್ವಾನ್ ಕೊಡ್ತಾ ಇದ್ದಾರೆ, ಎಸಿನಲ್ಲಿ ಕೂರಿಸ್ತಾರೆ. ಶಾರ್ಟ್ ರೆಡಿ ಆದ್ಮೇಲೆ ಹೇಳಿದ ಮೇಲೆ ಟಚ್ ಅಪ್ ಮಾಡ್ಕೊಂಡು ಕೆಳಗೆ ಬರುವಂತ ಒಂದು ಸುಖ ಇವಾಗ ಕಲಾವಿದರು ಸಿಕ್ತು. ಪ್ರಾಪ್ತಿ ಆಗಲಿ ನಿನಗೂ. ಎಲ್ಲರಿಗೂ ಗೊತ್ತು ನಾನೆಂತ ಕಲಾವಿದನಂತ. ಸಾಯಿಬಾಬಾ ಬಿಟ್ಟರು ನನ್ನ ಬೇರೆ ರೀತಿ ತೋರಿಸ್ಕೊಂಡಿರ್ಲಿಲ್ಲ ನನ್ನ ಜೀವನದಲ್ಲಿ. ಕರ್ನಾಟಕದಲ್ಲಿ ಎಲ್ಲೇ ಹೋದ್ರೂ ನನ್ನ ಸಾಯಿಬಾಬಾ ಪಾತ್ರ ಮಾಡಿದವರು ಸಾಯಿಬಾಬಾ ಭಕ್ತ ಅಂತ ನೋಡ್ತಾರೆ. ಅದು ನನ್ನ ಈ ಜನ್ಮದ ಪುಣ್ಯ ಅಲ್ಲ, ನಮ್ಮ ತಂದೆ ತಾಯಿ ಆಶೀರ್ವಾದದಿಂದ ಅವಕಾಶ ಸಿಕ್ತು. 3-4 ಚಿತ್ರ ನಿರ್ದೇಶನ ಮಾಡಿದ್ದೀನಿ. ಎಷ್ಟು ಜನ ಆಕ್ಟ್ ಮಾಡಿರ್ಬೋದು, ನಿಂತರ ಅಲ್ಲ. ಆದ್ರೂ ಎಲ್ಲರಿಗೂ ಗೊತ್ತು ನಮ್ಮ ಕುಟುಂಬದವರಿಗೆ ನಾನು ಕಲಾವಿದಲ್ಲ, ನಿರ್ದೇಶಕ ಅಂತ. ಓಕೆ, ನಮ್ಮ ಸಬ್ಜೆಕ್ಟ್ ಬರೋಣ. ಪ್ರಾರ್ಥಿ ಚಿತ್ರ ಟೀಸರು ಸಾಂಗ್ಸ್ ಅಲ್ಲಿ ತುಂಬಾ ಇಷ್ಟ ಆಯ್ತು. ತಪ್ಪದೇ ಈ ಹಾಡುಗಳಾಗ್ಬೋದು, ಸಿನಿಮಾ ಆಗ್ಬೋದು, ಎಲ್ಲರಿಗೂ ಇಷ್ಟ ಆಗತ್ತಂತ ನಾನು ನಂಬ್ಕೊಂಡಿದ್ದೀನಿ. ಒನ್ಸ್ ಅಗೇನ್ ಐ ವಾಂಟ್ ಸೇ ಬೆಸ್ಟ್ ಆಫ್ ಲಕ್ ಟು ಪ್ರಾರ್ಥಿ ಯೂನಿಟ್ ಅಂಡ್ ಮಹೇಶ್ ಬಾಬು ಸರ್. ಗಾಡ್ ಬ್ಲೆಸ್ ಯು. ಸಾಯಿನಾಥ್.